Jai Shri Ram friends. Today in this video I am going to explain the MOS device design equations. MOS transistors have three regions of operation: cutoff, subthreshold region, linear non-saturation region ಕರಿತೀವಿ ಮತ್ತು saturation region ಅಂತ ಐತಿ. ಕ್ವಶನ್ಸ್ ಯಾವ ರೀತಿ ಕೇಳ್ಬೋದಪ್ಪ ಎಕ್ಸಾಮ್ ಪರ್ಸ್ಪೆಕ್ಟಿವ್ 10 ಮಾರ್ಕ್ಸಿಗೆ ಮಿನಿಮಮ್ ಕೇಳ್ತಾರೆ. ಭಾಳ ಇಂಪಾರ್ಟೆಂಟ್ ಐತಿ. ಈ ವಿಡಿಯೋ ನೋಡ್ರಿ ಪೂರ ಡೆರಿವೇಷನ್ ಎಕ್ಸ್ಪ್ಲೇನ್ ಮಾಡೀನಿ ವಿತ್ ಈಸಿ ವೇ. ಮತ್ತು ನೀವು ಒಂದು 2-3 ಸಲ ಪ್ರಾಕ್ಟೀಸ್ ಮಾಡಿ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗ್ತೈತಿ. ಇದಕ್ಕೆ ನಾವು ಫಸ್ಟ್ ಆರ್ಡರ್ ಇಕ್ವೇಷನ್ ಆಫ್ MOSFET ಇನ್ನು ಡಿಫ್ರೆಂಟ್ ರೀಜನ್ಸ್ ಆಫ್ ಆಪರೇಷನ್ ಅಂತ ಹೇಳಿ ಹಿಂಗೆ ಕ್ವಶನ್ಸ್ ಹಿಂಗೂ ಕೇಳ್ಬೋದು. ಡಿರೈವ್ ಅಂತ ಬರ್ತೀವಿ ಸ್ಟಾರ್ಟಿಂಗ್. ಆಮೇಲೆ IV ಲಾಂಗ್ ಚಾನಲ್ IV ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಕೇಳ್ಬೋದು. ಇಲ್ಲಾರ ಡಿರೈವ್ ದ ಡ್ರೈನ್ ಕರೆಂಟ್ ಇಕ್ವೇಷನ್ ಫಾರ್ ಅ MOSFET ಇನ್ ಅ ಲೀನಿಯರ್ ಆ್ಯಂಡ್ ಸ್ಯಾಚುರೇಷನ್ ರೀಜನ್ ಅಂತ ಹೇಳಿ ಬರ್ತೈತಿ. ಈ ಕ್ವಶನ್ಸ್ ಈ ರೀತಿ ಕೇಳ್ಬೋದು ಎಕ್ಸಾಮ್ದೊಳಗೆ. ಈಗ ಸ್ಟಾರ್ಟ್ ಮಾಡೋಣ. ಇದೇನು ಡಯಾಗ್ರಾಮ್ ಕಾಣಂತ್ರಿ, ಡಯಾಗ್ರಾಮ್ ಫಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದೇನಪ್ಪ, ಇಲ್ಲಿ ನಾವು ವೋಲ್ಟೇಜ್ ಅಪ್ಲೈ ಇದೆ, ಡ್ರೈನ್ ಸೋರ್ಸ್ ಅಂತ ಗೊತ್ತೈತಿ. CG ಅಂತ ಐತಿ. ಇಲ್ಲೇ ಇದು ಗೇಟ್ ಕೆಪಾಸಿಟನ್ಸ್ ಅಂತ ಕರಿತೀವಿ. ಯಾಕಂತ ಹೇಳ್ತೇನೆ ಲೇಟರ್. ಇಲ್ಲಿ ನೋಡ್ರಿ, ಯಾಕಂದ್ರೆ ಇಲ್ಲಿ ಚಾನಲ್ ಮತ್ತು ಇಲ್ಲಿ ನಮ್ದು ಏನೈತಿ SiO2 ಲೇಯರ್ ಐತಿ ಗೊತ್ತೈತಿ ನಿಮ್ಗೆ. ಅದಕ್ಕೆ ಅದ್ರ ಎರಡು ಇಲ್ಲಿ ಚಾರ್ಜಸ್ ಅಕ್ಯುಮುಲೇಟ್ ಆಗ್ತೈತಿ ಅದು ಗೊತ್ತೈತಲ್ಲ. ಹಂಗೆ ಡ್ರೈನ್ ಕರೆಂಟ್ ಗೇಟ್ ವೋಲ್ಟೇಜ್ ಕೊಟ್ಟಾಗ ಸೊ ಹಂಗೆ ಅದಕ್ಕೆ ನಾನು ಕೆಪಾಸಿಟನ್ಸ್ ಅಂತ CG ಅಂತ ಕರಿತೀವಿ. ಇದು VG, ಇದು ಗೇಟ್ ವೋಲ್ಟೇಜ್ ಇದೆ VG. ಆಮೇಲೆ ಡ್ರೈನ್, ಆಮೇಲೆ ಗೇಟ್ ಟು ಡ್ರೈನ್ ವೋಲ್ಟೇಜ್ VGD, ಆಮೇಲೆ VGS ಗೆಟ್ ಟು ಸೋರ್ಸ್ ವೋಲ್ಟೇಜ್ ಅನ್ನೋದು ಇದ್ರ ಬಗ್ಗೆ ಎಷ್ಟೈತಿ ನಿಮ್ಗೆ. ಇದು ಬೇಸಿಕ್ಕಾಗಿ ಗೊತ್ತೈತಿ. ಲೆಟ್ರ್ ಈ ಡಯಾಗ್ರಾಮ್ ಬರೋಣ, ಇದು ಮೇನ್ ಇಂಪಾರ್ಟೆಂಟ್ ಡಯಾಗ್ರಾಮ್. ಇದು ಗೊತ್ತೈತಿ ನಿಮಗೆ. VDS ಅಂದರೆ ಡ್ರೈನ್ ಟು ಸೋರ್ಸ್ ವೋಲ್ಟೇಜ್ ಸಪ್ಲೈ ಕೊಡೋದು. ಆಮೇಲೆ ಈ ಡಯಾಗ್ರಾಮಿಗೆ ಬರೋಣ. ಇದು ವಿಡ್ತ್ ಆಫ್ ದ MOSFET. ಆಮೇಲೆ ನೋಡ್ರಿ, ಇದು TOX ಅಂತ ಐತಲ್ಲ, ಅಂದ್ರೆ TOX ಅಂದ್ರೆ ಆಕ್ಸೈಡ್ ಲೇಯರ್ ಅಂದ್ರೆ ಅದೇನು ಆಕ್ಸೈಡ್ ಲೇಯರ್ ಐತಲ್ರಿ, ಆ ಲೇಯರ್ ನಾವು TOX ಅಂದ್ರೆ ಥಿಕ್ನೆಸ್ ಆ ಆಕ್ಸೈಡ್ ಲೇಯರ್ ಥಿಕ್ನೆಸ್ ಎಷ್ಟೈತೆ ಅನ್ನೋದು TOX ಅಂತ ಡಿನೋಟ್ ಮಾಡ್ತೀವಿ. ಆಮೇಲೆ ಡಿಸ್ಟೆನ್ಸ್ ಬಿಟ್ವೀನ್ ಡ್ರೈನ್ ಮತ್ತು ಸೋರ್ಸ್ ಏನೈತಲ್ಲ, ಡ್ರೈನ್ ಟು ಸೋರ್ಸ್ ಏನೈತಲ್ಲ ಅದು ಎಲ್ಲ ಅಂತ ತೊಗೊಂಡೇವಿ. ಇದು P ಬಾಡಿ. ಇದು ಬೇಸಿಕ್ ಟರ್ಮಿನಾಲಜೀಸ್. ಇದು ನಿಮ್ಗೆ ಗೊತ್ತಾಗಬೇಕಾ ಲೆಟರ್. ಈಗ ನಿಮ್ಗೆ ಡೆರಿವೇಷನ್ ಸ್ಟಾರ್ಟ್ ಮಾಡ್ತೀನಿ ರೀ. ಈಗ ನೋಡ್ರಿ, ನಿಮ್ಗೆ ಈಗ ಇದ್ರೊಳಗೆ ಹೇಳಿದ್ದೆ ನಾನು ಏನಪ್ಪ, ಚಾರ್ಜಸ್ ಅಕ್ಯುಮುಲೇಷನ್ ಆಗಬೇಕು ಅಂದ್ರೆ ಸ್ಟಾರ್ಟಿಂಗ್ ಏನು ಮಾಡಿದ್ವಿ, ಗೇಟ್ ವೋಲ್ಟೇಜ್ ಸಪ್ಲೈ ಕೊಡ್ತೇವೆ. ಗೇಟ್ ವೋಲ್ಟೇಜ್ ಸಪ್ಲೈ ಕೊಟ್ಟಾಗ ಚಾರ್ಜಸ್ ಎಲ್ಲ ಅಕ್ಯುಮುಲೇಟ್ ಆಗ್ತಾವ್ರಿ. ಇಲ್ಲ ಅವ್ರು ನೋಡಿರಿ, ನೀವು ಜಸ್ಟ್ ಇಮ್ಯಾಜಿನ್ ಮಾಡಿರಿ. ಇಲ್ಲೇ ಮತ್ತು ಇದೇನು ಆಕ್ಸೈಡ್ ಲೇಯರ್ ಐತಲ್ಲ ಅದರಲ್ಲಿ ಚಾರ್ಜಸ್ ಅಪ್ಲೈ ನಿಮ್ಗೆ ಗೊತ್ತೈತಿ. ಕೆಪಾಸಿಟರ್ಸ್ ಏನು ಮಾಡಿದೈತಿ, ಚಾರ್ಜಸ್ ಸ್ಟೋರ್ ಮಾಡಿದೈತಿ. ಆಮೇಲೆ ಒಂದು ಪರ್ಮಿಟಿವಿಟಿ ಬರ್ತೈತಿ. ಅವೆಲ್ಲ ಫ್ಯಾಕ್ಟರ್ಸ್ ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಅದು ಇನ್ ದ ಸೇಮ್ ವೇ ಅದಕ್ಕೆ ನಾವು CG. ಸೊ ಈ ನಮ್ಮ ಡೆರಿವೇಷನ್ ಹೇಗೆ ಸ್ಟಾರ್ಟ್ ಮಾಡ್ತೀವಪ್ಪ ಅಂದ್ರೆ, ಚಾರ್ಜ್ ಆನ್ ಅ ಪ್ಲೇಟ್ ಆಫ್ ಅ ಕೆಪಾಸಿಟರ್ ಈಸ್, ಇದು ಗೊತ್ತೈತಿ ನಿಮ್ಗೆ ಇಕ್ವೇಷನ್ ಬೇಸಿಕ್. Q is equal to CV ಅಂದ್ರೆ Q ಅಂದ್ರೆ ಚಾರ್ಜಸ್ ಏನು, ಕೆಪಾಸಿಟನ್ಸ್ V ಅಂದ್ರೆ ವೋಲ್ಟೇಜ್ ಅಪ್ಲೈಡ್ ಅಕ್ರಾಸ್ ದ ಕೆಪಾಸಿಟರ್. ಇದು ಬೇಸಿಕ್ ಗೊತ್ತಿರಲಿಲ್ಲ ನಿಮ್ಗೆ. ಅದು ಚಾರ್ಜ್ ಇಂದ ಚಾನಲ್ Q ಅಂದ್ರೆ ಈಗ ನಾ ಹೇಳಂತೀನಲ್ಲ, Q ಚಾನಲ್ ಆತಲ್ಲ. ಈ Q ಚಾನಲ್ ಒಳಗೆ ಎಷ್ಟು ಚಾರ್ಜ್ ಅದಾವಪ್ಪ, ಈ Q ಚಾನಲ್ ಒಳಗೆ ಎಷ್ಟು ಚಾನಲ್ ಅದಾವಪ್ಪ, ಫಸ್ಟ್ ಅದನ್ನು ಫೈಂಡ್ ಔಟ್ ಮಾಡೋಣ ಅಂತ. ಸೊ ನಮ್ದು Q ಚಾನಲ್ ಈಸ್ ಈಕ್ವಲ್ ಟು C ಅಂದ್ರೆ ಕೆಪಾಸಿಟನ್ಸ್ CG VGC ಮೈನಸ್ VT. ಇದೇನು ಹೇಳತ್ತೀನಿ, ಇದು ವೋಲ್ಟೇಜ್ ಆಗ್ತೈತಿ ಪೂರಾ ಟರ್ಮ್. ಕೆಪಾಸಿಟನ್ಸ್ Q ಚಾನಲ್ ಅಂತ ಬಂತು ನಮ್ದು ಡೆರಿವೇಷನ್ ಒಳಗೆ. ಅಂದ್ರೆ MOSFET ಒಳಗೆ ಏನಪ್ಪ ಅಂತೇಳಿ. ಈಗ CG ಅಂದ್ರೆ ಏನಪ್ಪ, ಕೆಪಾಸಿಟನ್ಸ್ ಆಫ್ ದ ಗೇಟ್ ಟು ದ ಚಾನಲ್. ಎಷ್ಟು ಕೆಪಾಸಿಟನ್ಸ್ ಐತಿ CGನ ನಾನು ಇಲ್ಲಿ ನೋಡ್ರಿ. CG ಕೆಪಾಸಿಟನ್ಸ್ ಗತೆ ಅನ್ಸಂದಿದ್ದಲ್ಲ ನಿಮ್ಗೆ, ಅದು CG. ಲೆಟರ್ VGC ಅಂದ್ರೆ ಏನಪ್ಪ, ಮಿನಿಮಮ್ ವೋಲ್ಟೇಜ್ ಫಾರ್ ಇನ್ವರ್ಷನ್. ಇದು ನಿಮ್ಗೆ ಗೊತ್ತಾಗ್ತಾ ಇದೇನಪ್ಪ VGC ಮತ್ತು CG ಅಂದ್ರೆ ಗೇಟ್ ಕೆಪಾಸಿಟನ್ಸ್. ಇಲ್ಲಿ ನೋಡ್ರಿ, ಇಲ್ಲಿ ಗೇಟ್ ನಡಿ ಕೆಪಾಸಿಟನ್ಸ್ ಐತೆ ಅಂತ ಹೇಳಂತೀನಲ್ಲ ಪದೇ ಅಂಡರ್ಸ್ಟ್ಯಾಂಡ್ ಆಗಂತಿದ್ದಲ್ಲ ಇದು. ಲೇಟರ್ VGC ಅಂದ್ರೆ ಗೇಟ್ ಕೆಪಾಸಿಟನ್ಸ್ ವೋಲ್ಟೇಜ್ ಎಷ್ಟು ಕೊಟ್ಟಿರಪ್ಪ, ಆ ಕೆಪಾಸಿಟನ್ಸ್ ನಡಕ್ಕೆ ಎಷ್ಟು ವೋಲ್ಟೇಜ್ ಐತೆ ಅನ್ನೋದು ಅದು VGCಲೇ ಡಿನೋಟ್ ಮಾಡ್ತೇನೆ. ಇದು ಲೆಟರ್ ಇದೆ ಏನನ್ನೋದು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಮುಂದೆ ಫರ್ದರ್. ಇದು ಗೊತ್ತಾಗಲ್ಲ, ಮಿನಿಮಮ್ ವೋಲ್ಟೇಜ್ ಆಫ್ ಇನ್ವರ್ಷನ್ ಅಂದ್ರೆ VGC ಅಂದ್ರೆ ಎಷ್ಟು ವೋಲ್ಟೇಜ್ ಅಪ್ಲೈ ಮಾಡ್ತೀವಿ ಆ ಇನ್ವರ್ಷನ್ ಫಾರ್ಮೇಷನ್ ಆಗಕ್ಕೆ. ಇನ್ವರ್ಷನ್ ಫಾರ್ಮ್ ಆದಮೇಲೆ ಚಾರ್ಜ್ ಅಕ್ಯುಮುಲೇಟ್ ಆದಮೇಲೆ ಏನತ್ತಪ್ಪ ನಮ್ದು ಇದು ಹೆಂಗೆ ಅನ್ನೋದು ಗೊತ್ತಾಯ್ತು. ಲೇಟರ್ ಕೆಪಾಸಿಟನ್ಸ್ ಆಫ್ ದ MOS ಈಸ್ ಗಿವನ್ ಹ್ಯಾಸ್ ಎಪ್ಸನಾಲ್ ಅಂದ್ರೆ ಇದು ಹೇಳ್ತೇನೆ ನಿಮ್ಗೆ. ಇದು ಎಪ್ಸನಾಲ್ ಅಂದ್ರೆ ಪರ್ಮಿಟಿವಿಟಿ ಅನ್ನೋ ಟರ್ಮಿನಾಲಜಿ ಗೊತ್ತೈತಿ. ಈಗ ನೋಡ್ರಿ, CG ಈ CGನ ಎಪ್ಸನಾಲ್ OX ಬೈ TOX WL ಅಂದ್ರೆ C ನಮ್ಮ ಬಗ್ಗೆ ಗೊತ್ತೈತಿ. ಬೇಸಿಕ್ ನಮ್ಗೆ ಗೊತ್ತೈತಿ. C is equal to ಇದು ಕೆಪಾಸಿಟನ್ಸ್ ಫಾರ್ಮುಲಾ ಅನ್ನೋದು ಗೊತ್ತೈತಿ. ಅದು ಸೇಮ್ ಇಲ್ಲಿ C ದ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ಅಂದ್ರೆ ಹೇಳ್ತೀನಿ. ಎಪ್ಸನಾಲ್ ಪರ್ಮಿಟಿವಿಟಿ ಇದೆ, A ಅಂದರೆ ಏರಿಯಾ, D ಅಂದರೆ ಡಿಸ್ಟೆನ್ಸ್ ಬಿಟ್ವೀನ್ ದ ಟು ಕೆಪಾಸಿಟನ್ಸ್ ಅಂದ್ರೆ ಈ ಕೆಪಾಸಿಟನ್ಸ್ ಮಿಡಲ್ ಎಷ್ಟು ಡಿಸ್ಟೆನ್ಸ್ ಐತಿ. ಇನ್ ದ ಸೇಮ್ ಮ್ಯಾನರ್ ಈಗ ನಮ್ಗೆ ನೋಡ್ರಿ, ಈ OX ಅಂದ್ರೆ ಇದು ಪರ್ಮಿಟಿವಿಟಿ ಆಯ್ತು. ಈ OX ಪರ್ಮಿಟಿವಿಟಿ ಆಫ್ ದ
ಕೆಪಾಸಿಟನ್ಸ್ ಅಂದ್ರೆ ನಮ್ದು ಇಲ್ಲಿ ಏನೈತಪ್ಪ ಸಿ ಆಕ್ಸ್ ಅಂದ್ರೆ ಈ ಆಕ್ಸೈಡ್ ಲೇಯರ್ ಪರ್ಮಿಟಿವಿಟಿ. ಲೇಟರ್ ಟಿ ಆಕ್ಸ್ ಅಂದ್ರೆ ಥಿಕ್ನೆಸ್ ಆಫ್ ಅಂದ್ರೆ ಇಲ್ಲಿ ಡಿಸ್ಟೆನ್ಸ್ ಕೇಳ್ಯಾವಲ್ಲ. ಸೊ ಇಲ್ಲಿ ನೋಡ್ರಿ ಈ ಡಿಸ್ಟೆನ್ಸ್ ಐತಲ್ಲ, ಇಲ್ಲಿ ಈ ಡಿಸ್ಟೆನ್ಸ್ ಬಿಟ್ವೀನ್ ಥಿಕ್ನೆಸ್ ಆಫ್ ಆಕ್ಸೈಡ್ ಲೇಯರ್ ಇಲ್ಲಿಂದ ಇದು. ಸೊ ಇದನ್ನು ಟಿ ಆಕ್ಸ್ ಅಂತ ಥಿಕ್ನೆಸ್ ಅಂದ್ರೆ ಇಲ್ಲಿ ನಾವು ಏನು ಹೇಳ್ತೀವಿ ಡಿಸ್ಟೆನ್ಸ್ ಅಂದ್ರೆ ಕೆಪಾಸಿಟರ್ ನಡುವೆ ಡಿಸ್ಟೆನ್ಸ್ ಅಲ್ಲ, ಅದ ಸೇಮ್ ನಂದು ಟಿ ಆಕ್ಸ್ ಅಂತ ನಾ ಇಲ್ಲಿ ಗೊತ್ತದಲ್ಲ, ಅದಕ್ಕೆ ನಾನು ಟಿ ಆಕ್ಸ್ ಡಿನೋಟ್ ಮಾಡಿದೆ. ಏರಿಯಾ ಅಂದ್ರೆ ನಿಮ್ಗೆ ಗೊತ್ತೈತಿ ಲೆಂತ್ ಇಂಟು ವಿಡ್ತ್ ಅಂತ. ಸೊ ಈ ಡೈಗ್ರಾಮ್ ನೋಡ್ರಿ ವಿಡ್ತ್ ಲೆಂತ್ ಕೆಪಾಸಿಟನ್ಸ್ ಬಗ್ಗೆ ಬಂತು. ಈಗ ನಮ್ಗೆ ಬಟ್ ಗೊತ್ತೈತಿ ಸಿ ಆಕ್ಸ್ ಇಸ್ ಈಕ್ವಲ್ ಟು ಕೆಪಾಸಿಟನ್ಸ್ ಆಕ್ಸೈಡ್ ಇಸ್ ಈಕ್ವಲ್ ಟು ಎಪ್ಸನಾಲ್ ಆಕ್ಸ್ ಅಂಡ್ ಟಿ ಆಕ್ಸ್ ಅಂತ ಇದು ಗೊತ್ತೈತಿ ಬೇಸಿಕ್ ಇದು. ಆಮೇಲೆ ಸಿಲಿಕಾನ್ ಈಗ ನಮ್ದು ಇ ಆಕ್ಸ್ ಏನೈತಲ್ಲ 3.9 ಮತ್ತು ರಿಲೇಟಿವ್ ಪರ್ಮಿಟಿವಿಟಿ ಬರ್ತೈತಿ. ಇದು ಇಷ್ಟ ಬೇಸಿಕ್. ಫರ್ದರ್ ಡೆರಿವೇಷನ್ಗೆ ಹೋಗೋಣ. ಎವ್ರಿ ಚಾರ್ಜ್ ಕ್ಯಾರೀಸ್ ಎಕ್ಸಲರೇಟೆಡ್ ಟು ದ ವೆಲಾಸಿಟಿ ವಿಚ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಲ್ಯಾಟ್ರಲ್ ಫೀಲ್ಡ್ ಬಿಟ್ವೀನ್ ಡ್ರೈನ್ ಆ್ಯಂಡ್ ಸೋರ್ಸ್. ಏನಪ್ಪ ಇದು ಪ್ರತಿಯೊಂದು ಇಲ್ಲೇನು ಚಾರ್ಜ್ ಅಕ್ಯುಮುಲೇಟ್ ಆಗ್ಯಾವಲ್ರಿ, ಈ ಚಾರ್ಜ್ ಅಕ್ಯುಮುಲೇಟ್ ಆಗಿದ್ದ ಚಾರ್ಜ್ ಹೆಂಗೆ ಮೂವ್ ಆಗಂತೈತಪ್ಪ ಎದ್ರ ಮೂಲಕ ಇಲ್ಲೊಂದು ಎಲೆಕ್ಟ್ರಿಕ್ ಫೀಲ್ಡ್ ಜನರೇಟ್ ಆಗ್ತೈತೆ ರೀ. ಹೆಂಗೆ ನಂದು ಇಲ್ಲಿ ಡ್ರೈನ್ ಟು ನಾ ಇಲ್ಲಿ ಇದು ಪಾಸಿಟಿವ್ ಕೊಟ್ಟಿರ್ತೇನೆ ಅಂತ ಗೊತ್ತೈತೆ ನಿಮ್ಗೆ, ಇಲ್ಲಿ ನೆಗೆಟಿವ್ ಇದು ಇಲ್ಲಿ ಟರ್ಮಿನಲ್ ಕನೆಕ್ಟ್ ಮಾಡಿರ್ತೇನೆ ಅಂತ. ಸೊ ಈ ಸರ್ಕ್ಯೂಟ್ ಕಂಪ್ಲೀಟ್ ಆದಾಗ ಇಲ್ಲೊಂದು ಎಲೆಕ್ಟ್ರಿಕ್ ಫೀಲ್ಡ್ ಜನರೇಟ್ ಆಗ್ತೈತೆ ರೀ ಲ್ಯಾಟ್ರಲ್. ಈ ಎಲೆಕ್ಟ್ರಿಕ್ ಫೀಲ್ಡ್ ಮೂಲಕ ನನ್ನ ಚಾರ್ಜಸ್ ಮೂವ್ ಆಗ್ತಾವಲ್ರಿ. ಸೊ ಅದರ ಬಗ್ಗೆ ಇದು ಇಕ್ವೇಷನ್ ವಿ ನೋಡ್ರಿ ಅದ ಎವ್ರಿ ಚಾರ್ಜ್ ಕ್ಯಾರಿಯರ್ ಇಸ್ accelerated to the velocity which is directly proportional to the lateral electric field between drain and source. So V is directly proportional to E. So mu ಅಂದ್ರೆ ಏನಪ್ಪ ಮೊಬಿಲಿಟಿ ಆಫ್ ದ ಚಾರ್ಜ್ ಕ್ಯಾರಿಯರ್. ಇದು ಕಾನ್ಸೆಪ್ಟ್ ಬೇಸಿಕ್ ಕರೆಂಟ್ ಎಲೆಕ್ಟ್ರಿಸಿಟಿ ಅನ್ನೋ ಟಾಪಿಕ್ ಒಳಗೆ ಬರ್ತೈತಿ. ಬೇಸಿಕ್ ನೀವು 12th ಒಳಗೆ ಅದು ಕಲ್ತಿರ್ತೀರಿ. ಅದರದ E ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಡೈರೆಕ್ಟ್ಲಿ ಪ್ರಪೋರ್ಷನಲ್ ವೆಲಾಸಿಟಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಲೆಕ್ಟ್ರಿಕ್ ಫೀಲ್ಡ್. ಸೊ mu is ಒಂದು ಕಾನ್ಸ್ಟೆಂಟ್ ಬಂತು ತೊಗೊಂಡೆ. ಈಗ ಲೇಟರ್ ಈಸ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಬರ್ತೈತಿ. ಸೊ ಈಗ ನೋಡ್ರಿ ಇ ಈಸ್ ಈಕ್ವಲ್ ಟು ನಮ್ಗೆ ವಿ ಡಿ ಎಸ್ ಬೈ ಎಲ್ ಅಂತ ಬರ್ತೈತಿ. ಏನಪ್ಪ ಇದು ವಿ ಡಿ ಎಸ್? ಇದು ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗಕ್ಕೆ ಟೈಮ್ ರಿಕ್ವೈರ್ಡ್ ಫಾರ್ ಕರೆಂಟ್ ಟು ಕ್ರಾಸ್ ದ ಚಾನಲ್ ಈಸ್ ದ ಚಾನಲ್ ಲೆಂತ್ ಡಿವೈಡೆಡ್ ಬೈ ದ ಕ್ಯಾರಿಯರ್ ವೋಲ್ಟೇಜ್. ಅಂದ್ರೆ ನಾ ಏನಲ್ಲಿ ಡ್ರೈನ್ ಟು ಸೋರ್ಸ್ ಕರೆಂಟ್ ಕೊಡಂತೇನಲ್ರಿ, ಅವಾಗ ನಂದು ಚಾನಲ್ ಮೂವ್ ಆಗಂತ ಅಂದ್ರೆ ಕಂಪ್ಲೀಟ್ ಆಗಿ ನನ್ನ ಇನ್ನು ಅದು ಎಷ್ಟು ಲೆಂತ್ ಐತ್ರಿ ಅಂದ್ರೆ ನಂದು ಇಲ್ಲಿ ನೋಡ್ರಿ ಈ ಚಾರ್ಜಸ್ ಇಲ್ಲಿಂದ ಇಲ್ಲಿ ಮೂವ್ ಆಗಂತೈತಿಲ್ರಿ ಇಷ್ಟು ಡಿಸ್ಟೆನ್ಸ್. ಇದೇನೈತ್ರಿ ಲೆಂತ್ ಎಲ್ಲೈತಿಲ್ರಿ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟು ಅಪ್ಲೈ ಆಗಂತೈತಿ ಇಷ್ಟು ಆಗಂತೈತಲ್ರಿ, ಅದು ಎಲ್ಲೈತಲ್ರಿ ಡಿಸ್ಟೆನ್ಸ್ ಅದು. ಸೊ ನಾನು ಬರಂದೀನಿ ಈಸ್ ಈಕ್ವಲ್ ಟು ವಿ ಡಿ ಎಸ್ ಡ್ರೈನ್ ಟು ಸೋರ್ಸ್ ವೋಲ್ಟೇಜ್ ಎಷ್ಟೈತಪ್ಪ ಡ್ರೈನ್ ಟು ಸೋರ್ಸ್ ವೋಲ್ಟೇಜ್ ಡಿವೈಡೆಡ್ ಬೈ ಎಲ್. ಟೈಮ್ ರಿಕ್ವೈರ್ಡ್ ಫಾರ್ ಕರೆಂಟ್ ಟು ಕ್ರಾಸ್ ದ ಚಾನಲ್ ಈಸ್ ದ ಚಾನಲ್ ಲೆಂತ್ ಡಿವೈಡೆಡ್ ಬೈ ದ ಕ್ಯಾರಿಯರ್ ವೋಲ್ಟೇಜ್ ಅಂತ ಹೇಳ್ತೀನಿ ರೀ. ಇದು ಇಕ್ವೇಷನ್ ನೆನ್ಪಿಟ್ಕೊರಿ. ಇವೆಲ್ಲ ನಾವು ಮುಂದೆ ಫರ್ದರ್ ಸಪ್ರೇಟ್ ಮಾಡ್ತೀನಿ ಒಂದು ಇಕ್ವೇಷನ್ ಒಳಗೆ. ಇದೊಂದೆಲ್ಲ ಇದು ಮೇನ್ ಇಕ್ವೇಷನ್ ರೀ. ಇದು ಮೇನ್ ಇಕ್ವೇಷನ್. ಇದೊಂದು ಇಕ್ವೇಷನ್ ಇಂಪಾರ್ಟೆಂಟ್. ಈ ಇಕ್ವೇಷನ್ ನೆನಪಿರಲಿ, ಈ ಇಕ್ವೇಷನ್ ನೆನಪಿರಲಿ ಲೇಟರ್. ಈಗ ನಿಮ್ಗೆ ಗೊತ್ತೈತಿ ರೀ ಟೈಮ್ ಅಂದ್ರೆ ಟೈಮ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀನಪ್ಪ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್ ಅಂತ ಗೊತ್ತೈತಿ. ಸೊ ನಾನು ಏನು ಮಾಡಿದೆ ಟಿ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್. ಸೊ ನಮಗೆ ಟಿ ಈಸ್ ಈಕ್ವಲ್ ಟು ನಮ್ದು ಡಿಸ್ಟೆನ್ಸ್ ಏನೈತೆ ರೀ ಇಲ್ಲಿ ಎಲ್ಲ ಅಂತ ಗೊತ್ತೈತಿ. ಸೊ ವಿ ಅಂದ್ರೆ ಸ್ಪೀಡ್ ಈಸ್ ಈಕ್ವಲ್ ಟು ವೋಲ್ಟೇಜ್ ಅಂತ ಗೊತ್ತೈತಿ. ಸಾರಿ ವೆಲಾಸಿಟಿ ಅಂಥೇಳಿ ಇದು ವೆಲಾಸಿಟಿ ಆತ. ಟಿ ಈಸ್ ಈಕ್ವಲ್ ಟು ಎಲ್ ಬೈ ವಿ ಅನ್ನೋದು ಗೊತ್ತಾತ. ಲೇಟರ್ ಟಿ ಈಸ್ ದ ಟೈಮ್ ರಿಕ್ವೈರ್ಡ್ ಬೈ ದ ಚಾರ್ಜ್ ಕ್ಯಾರಿಯರ್ಸ್ ಟು ಕ್ರಾಸ್ ದ ಚಾನಲ್. ಅಂದ್ರೆ ಏನಪ್ಪ ಈ ಸ್ಟೇಟ್ಮೆಂಟ್ ಅರ್ಥ ಅಂದ್ರೆ ಈ ಚಾನಲ್ನ ಕ್ರಾಸ್ ಮಾಡೋಕೆ ಒಂದು ಇಲೆಕ್ಟ್ರಾನ್ ಎಷ್ಟು ಟೈಮ್ ತೊಗೊಂಡೈತಿ ಅನ್ನೋದು ಅಷ್ಟೇ, ಅದ್ರ ಬಗ್ಗೆ ಹೇಳಂತೇನೆ. ಎಲ್ ಈಸ್ ದ ಲೆಂತ್ ಆಫ್ ದ ಚಾನಲ್, ವಿ ಈಸ್ ದ ವೆಲಾಸಿಟಿ ಅಂತ ಹೇಳ್ತೀನಿ. ದ ಕರೆಂಟ್ ಬಿಟ್ವೀನ್ ದ ಡ್ರೈನ್ ಆ್ಯಂಡ್ ದ ಸೋರ್ಸ್ ಇನ್ ದ ಟೋಟಲ್ ಅಮೌಂಟ್ ಆಫ್ ಚಾರ್ಜ್ ಇನ್ ದ ಚಾನಲ್ ಡಿವೈಡೆಡ್ ಬೈ ದ ಟೈಮ್ ಟು ಕ್ರಾಸ್ ದ ಚಾನಲ್. ಅಂದ್ರೆ ಒಂದು ಈಗ ನಾನು ನಿಮ್ಮ ಕರೆಂಟ್ನ ಹೇಳಬೇಕಪ್ಪ. ಕರೆಂಟ್ ನಿಮ್ಗೆ ಗೊತ್ತೈತಿ ಬೇಸಿಕ್ ಈಸ್ ಈಕ್ವಲ್ ಟು ಕ್ಯೂ ಬೈ ಟಿ ಅಂತ ಹೇಳಿ. ಏನಪ್ಪ ಒಂದು ಕಂಡಕ್ಟರ್ ಒಳಗೆ ನಿನಗೆ ಎಷ್ಟು ಕರೆಂಟ್ ಫ್ಲೋ ಆಗಂತೈತೆ ಅಂದ್ರೆ ಈ ಒಂದು ಇಲ್ಲಿ ಇದ್ದಿದ್ದ ಚಾರ್ಜಸ್ ಒನ್ ಪರ್ ಸೆಕೆಂಡ್ ಅಂದ್ರೆ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಿ ನೀವು ಟೈಮ್ ಅಂದ್ರೆ ಚಾರ್ಜಸ್ ಎಷ್ಟು ಚಾರ್ಜಸ್ ಫ್ಲೋ ಆಗ್ಯಾವ ಒಂದು ಪರ್ ಟೈಮ್ ಜೋಡಿ ನಾನು ರೇಷಿಯೋ ಮಾಡಿದಾಗ ಅದು ಕರೆಂಟ್ ಅಂತ ಹೇಳ್ತೀನಿ ಬೇಸಿಕ್ ಕಂಡ ಇರೋದು. ಸೊ ಕರೆಂಟ್ ಡ್ರೈನ್ ಟು ಸೋರ್ಸ್ ಕರೆಂಟ್ ಈಸ್ ಈಕ್ವಲ್ ಟು ನಮ್ಗೆ ಗೊತ್ತೈತಿ ಏನಪ್ಪ ಕ್ಯೂ ಚಾನಲ್. ಈ ಕ್ಯೂ ಚಾನಲ್ ಒಳಗೆ ನಮ್ಗೆ ಫ್ಲೋ ಆಗೋ ಚಾರ್ಜಸ್. ಸೊ ಎಷ್ಟು ಟೈಮ್ ತೊಗೋತೈತಿ ಟೈಮ್ ಟೇಕನ್ ಬೈ ದ ಚಾರ್ಜಸ್ ಟು ಫ್ಲೋ. ಅದು ನಿಮ್ಗೆ ಗೊತ್ತೈತಿ ಕರೆಂಟ್ ಹೆಂಗೆ ಫ್ಲೋ ಆಗ್ತೈತಪ್ಪ ಅಂದ್ರೆ ಇಲೆಕ್ಟ್ರಾನ್ಸ್ ಹಿಂಗೆ ಡೈರೆಕ್ಷನ್ ಫ್ಲೋ ಅಂದರೆ ಕರೆಂಟ್ ಇದ್ರ ಅಪೋಸಿಟ್ ಡೈರೆಕ್ಷನ್ ಕರೆಂಟ್ ಫ್ಲೋ ಆಗ್ತೈತಿ. ಸೊ ಇನ್ನು ನಮ್ದು ಇದ್ರೊಳಗೂ ಹಂಗೆ ಡ್ರೈನ್ ಟು ಸೋರ್ಸ್ ಕರೆಂಟ್ ಹಿಂಗೆ ಅಪೋಸಿಟ್ ಡೈರೆಕ್ಷನ್ ಒಳಗೆ ಒಂದು ಕರೆಂಟ್ ಫ್ಲೋ ಆಗ್ತೈತಿ. ಲೇಟರ್ ನಮ್ಗೆ ಟಿ ಅಂದ್ರೆ ವ್ಯಾಲ್ಯೂ ಗೊತ್ತೈತಿ. ಟಿ ವ್ಯಾಲ್ಯೂ ಏನಿತ್ತಪ್ಪ
ಟಿ ಈಸ್ ಈಕ್ವಲ್ ಟು ಎಲ್ ಬೈ ವಿ. ಸೊ ಟಿ ಈಸ್ ಈಕ್ವಲ್ ಟು ಎಲ್ ಬೈ ವಿ ಸಬ್ಸ್ಟಿಟ್ಯೂಟ್ ಮಾಡಿದೆ. ಹಾಂ, ಈಗ ನೋಡಿರಿ ಇದನ್ನ ಹೆಂಗೆ ಬಂತ ಇಕ್ವೇಷನ್ 6ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನನಗೆ ಇದು ಬಂತು ವ್ಯಾಲ್ಯೂ. ಓಕೆ, ಇದು ಬೇಸಿಕ್ ನಿಮ್ಗೆ ಗೊತ್ತಾಗುತ್ತೆ ಅಂದ್ರೆ ಇಕ್ವೇಷನ್ 6 ಅಲ್ಲಿ ತೋರಿಸಿದೆ ನಿಮ್ಗೆ ಆಗಲೇ. ಹಾಂ, ಈಗ ಲೇಟರ್ ನಾನು ಏನು ಮಾಡತ್ತೀನಿ ಕ್ಯೂ ನೋಡಿರಿ ಐ ಡಿ ಎಸ್ ಈಸ್ ಈಕ್ವಲ್ ಟು ಕ್ಯೂ ಚಾನಲ್ದು ನಿಮಗೆ ಗೊತ್ತೈತಿ ಏನಪ್ಪ ಕ್ಯೂ ಈ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ರೀ. ಸಿ ಜಿ ವಿ ಜಿ ಸಿ ಮೈನಸ್ ವಿ ಟಿ ಡಿವೈಡೆಡ್ ಬೈ ಇಲ್ಲೇನು ಉಳಿದ್ರಿ ಕಡೆಗ ಎಲ್ ಬೈ ವಿ ಇಷ್ಟು ಉಳಿದ್ರಿ. ಇದು ದೇರ್ ಫೋರ್ ಫ್ರಮ್ ಈಕ್ವೇಷನ್ 1 ಅಂತ ಬರ್ಕೋತೀನಿ ನಾ ಸೈಡಿಗೆ ನೀವು ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ಸಿಗೆ. ಇದು ಗೊತ್ತಾದದ್ದು ಹೆಂಗೆ ಬಂತಂತ. ಹಾಂ, ಲೇಟ್ರ್ ಈಗ ನಮ್ಗೆ ಗೊತ್ತೈತಿ ಸಿ ಜಿ ವ್ಯಾಲ್ಯೂನು ನಮ್ಗೆ ಗೊತ್ತೈತಿ ಏನೈತ್ರಿಪ್ಪ ಸಿ ಜಿ ವ್ಯಾಲ್ಯೂ ಐ ಡಿ ಎಸ್ ಎಪ್ಸನಾಲ್ ಆಕ್ಸ್ ಡಿವೈಡೆಡ್ ಬೈ ಟಿ ಆಕ್ಸ್ ಡಬ್ಲ್ಯೂ ಇಂಟು ಎಲ್ ವಿ ಜಿ ಸಿ ಮೈನಸ್ ವಿ ಟಿ ಡಿವೈಡೆಡ್ ಬೈ ಎಲ್ ಇಂಟು ವಿ ಡಿ ಎಸ್ ಡಿವೈಡೆಡ್ ಬೈ ಎಲ್ ಎಲ್ ಕ್ಯಾನ್ಸಲ್ ಆಗ್ತೈತೆ ರೀ. ಇದು ಇಕ್ವೇಷನ್ ಇಲ್ಲಿ ಏನೇನು ಅದನ್ನು ಸಬ್ಸ್ಟಿಟ್ಯೂಟ್ ಮಾಡೋದ ಬಗ್ಗೆ ಹೇಳ್ತೀನಿ ನೋಡಿರಿ. ಈಗ ನಿಮ್ಗೆ ಗೊತ್ತೈತಿ ದೇರ್ ಫೋರ್ ಸಿ ಜಿ ಇಸ್ ಈಕ್ವಲ್ ಟು ಏನಿತ್ತು ರೀ ಇಲ್ಲೇ ಎಪ್ಸನಾಲ್ ಆಕ್ಸ್ ಟಿ ಆಕ್ಸ್ ಬೈ ಡಬ್ಲ್ಯೂ ಎಲ್ ಅಂತಿತ್ತು ರೀ. ಇಲ್ಲಿ ಸಿ ಜಿದ್ದಲ್ಲಿ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿದೆ. ಲೇಟರ್ ಈಗ ನೋಡಿರಿ ವಿ ಜಿ ಸಿ ಮೈನಸ್ ಟಿ. ಈಗ ನೋಡಿರಿ ನಿಮ್ಗೆ ಗೊತ್ತಿತ್ತು ವಿ ದೇರ್ ಫೋರ್ ವಿ ಇಸ್ ಈಕ್ವಲ್ ಟು ನಮ್ಗೆ ಗೊತ್ತಿತ್ತು ವಿ ಇಸ್ ಈಕ್ವಲ್ ಟು ಮ್ಯೂ ಬೈ ಇ ಇತ್ತು ರೀ, ಹೌದಿಲ್ಲ ರೀ. ಸೊ ನಾವು ಮ್ಯೂ ಬೈ ಇ ಸಬ್ಸ್ಟಿಟ್ಯೂಟ್ ಮಾಡಿದೆ ಅಂದರೆ ವಿ ಇದ್ದಲ್ಲಿ ಅಂದ್ರೆ ಇದು ಮ್ಯಾಲೆ ಹೋಗ್ತೈತಲ್ಲ ರೀ. ಇದು ವಿ ಇಲ್ಲಿತ್ತು, ಇದು ವಿ ಮ್ಯಾಲೆ ಹೋಗ್ತೈತೆ. ಬೇಸಿಕ್ ನಿಮ್ಗೆ ಮ್ಯಾಥಮೆಟಿಕ್ಸ್ ಗೊತ್ತಿರ್ಬೇಕಾ. ವಿ ಮ್ಯಾಲೆ ಹೋತ, ಸೊ ಮ್ಯಾಲೆ ಹೋತ. ಆಮೇಲೆ ನಮಗೆ ದೇರ್ ಫೋರ್ ಗೊತ್ತೈತೆ ರೀ ನಿಮ್ಗೆ ಈಸ್ ಈಕ್ವಲ್ ಟು ನಾವು ಅಲ್ಲಿ ಇಕ್ವೇಷನ್ ಫೈಂಡ್ ಮಾಡ್ಕೊಂಡಿದ್ದು ವಿ ಡಿ ಎಸ್ ಬೈ ಎಲ್. ಸೊ ಇಲ್ಲಿ ವಿ ಇಲ್ಲಿ ಬಂದಿತ್ತು, ನಾವು ವಿ ಡಿ ಎಸ್ ಬೈ ಇಲ್ಲಿ ಬರ್ಕೊಂಡೆ. ಸೊ ಇವು 3 ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡೆ. ನಾನು ಯಾವುದಾದ್ರು ಇಕ್ವೇಷನ್ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡೆ ನೋಡ್ಕೊರಿ, ಬೇಕಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಇನ್ನೊಂದ್ಸಲ. ಸೊ ನಮಗೆ ಸಿ ಜಿನ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡೆ ಇಲ್ಲೇ ಈ ಪ್ಯಾರಾಮೀಟ್ರ್ ಒಳಗೆ. ಲೇಟರ್ ನಂದು ಏನು ಬಂತಪ್ಪ, ಈಗ ಇಲ್ಲಿ ವಿ ಇತ್ತು, ಈ ವಿ ಮ್ಯಾಲೆ ಹೋತ್ರಿ ಇಲ್ಲೇ. ಇಲ್ಲಿ ವಿ ಮ್ಯಾಲೆ ಹೋತ, ಮ್ಯಾಲೆ ಹೋಗಿದ್ಮೇಲೆ ನಾವು ವಿ ಮ್ಯಾಲೆ ಹೋಗಿದ್ಮೇಲೆ ನಮ್ಗೆ ಗೊತ್ತಿತ್ತು ವಿ ಇಸ್ ಈಕ್ವಲ್ ಟು ಮ್ಯೂ ಬೈ ಇ ಅಂತ ಗೊತ್ತಿತ್ತು. ಫ್ರಮ್ ಇಕ್ವೇಷನ್ ಎಷ್ಟಿದ್ರಿ ಇಕ್ವೇಷನ್ 4ಇಂದ, ಇದು ಇಕ್ವೇಷನ್ 4 ರೀ, ಇದು ಇಕ್ವೇಷನ್ 5ಇಂದ, ಇದು ಇಕ್ವೇಷನ್ 2ಇಂದ ನಿಮ್ಗೆ ಬಂತು. ಸೈಡಿಗೆ ಬರ್ಕೊಂಡು ಈ ಸೈಡಿಗೆ ಬರ್ಕೋರಿ. ಇದು ಜಸ್ಟ್ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ ನಾನು ಇಲ್ಲೇ ಬರೀತೀನಿ. ಇದು ಇಕ್ವೇಷನ್ ಗೊತ್ತಾತ. ಲೇಟರ್ ಈ ಇದ್ದಲ್ಲೇ ವಿ ಡಿ ಎಸ್ ಮೈನಸ್ ಇದು ಇಕ್ವೇಷನ್ ಬಂತು. ಈ ಇಕ್ವೇಷನ್ ಇಟ್ಕೋರಿ, ಫರ್ದರ್ ಹೆಂಗೆ ಸಬ್ಸ್ಟಿಟ್ಯೂಟ್ ಮಾಡೋದೇನು ಅಂತ ಹೇಳ್ತೇನೆ. ಈಗ ಇದು ಇಷ್ಟು ಇಕ್ವೇಷನ್ ಸಿಕ್ತ್ರಿ. ಈಗ ಲೇಟರ್ ನಾನು ನಿಮ್ಗೊಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಬಗ್ಗೆ ಹೇಳ್ತೇನೆ. ಈಗ ನಿಮ್ಗೆ ಏನು ಗೊತ್ತೈತಿ ಈ ಪಾಯಿಂಟ್ ಸೈಡಿಗೆ ಬರ್ಕೋರಿ, ಭಾಳ ಇಂಪಾರ್ಟೆಂಟ್. ಇದು ಏನನ್ನೋದು ಡೀಟೇಲ್ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿ ಜಿ ಸಿ ಇಲ್ಲಿ ಏನಪ್ಪ, ಈ ವಿ ಜಿ ಸಿ ವ್ಯಾಲ್ಯೂ ಹೆಂಗೆ ನಿಮ್ಗೆ ಇಲ್ಲಿ ಮಟ್ಟ ಅರ್ಥ ಆತ. ಈಗ ನೆಕ್ಸ್ಟ್ ನಾನು ಬೇಸಿಕ್ ಹೇಳ್ತೀನಿ. ಇದು ವಿ ಜಿ ಸಿ ಅಂದ್ರೆ ಇದೇನು ನಿಮ್ಗೆ ಹೇಳಿದ್ದಲ್ಲ ನಾ ಸ್ಟಾರ್ಟಿಂಗ್, ಇಟ್ ಇಸ್ ಅ ಮಿನಿಮಮ್ ವೋಲ್ಟೇಜ್ ಫಾರ್ ದ ಇನ್ವರ್ಷನ್. ಈಗ ಇದು ಗೇಟ್ ಕೆಪಾಸಿಟೆನ್ಸ್ ವೋಲ್ಟೇಜ್ ಎಷ್ಟು ಕೊಟ್ಟೆವಪ್ಪ ಅನ್ನೋ ಬಗ್ಗೆ. ಅಂದ್ರೆ ಇದೇನೈತಲ್ಲ ವಿ ಜಿ ಸಿ ಅಂದ್ರೆ ಆ ಕೆಪಾಸಿಟೆನ್ಸಿಗೆ ಎಷ್ಟು ವೋಲ್ಟೇಜ್ ಸಪ್ಲೈ ಕೊಟ್ಟೇವಿ. ಈಗ ನಿಮ್ಗೆ ಅದು ಕೆಪಾಸಿಟೆನ್ಸ್ಗೆ ನಾವು ವೋಲ್ಟೇಜ್ ಸಪ್ಲೈ ಕೊಡಬೇಕಂತೇಳಿ. ಸೊ ಈಗ ಅದನ್ನ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ನೋಡಿರಿ ವಿ ಜಿ ಎಸ್ ಇಸ್ ಅ ವೋಲ್ಟೇಜ್ ಬಿಟ್ವೀನ್ ಗೇಟ್ ಆ್ಯಂಡ್ ಚಾನಲ್. ಅಂದ್ರೆ ಆ ಗೇಟ್ ಟರ್ಮಿನಲ್ ಮತ್ತು ಚಾನಲ್ ನಡಕ್ಕೆ ಏನು ಒಂದು ವೋಲ್ಟೇಜ್ ಆಗಂತೈತಲ್ಲ, ಆ ವೋಲ್ಟೇಜ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಆ ವಿ ಜಿ ಎಸ್ ಒಂದು ಇಕ್ವೇಷನ್ ಬರ್ತಿದೆ, ಆ ಇಕ್ವೇಷನ್ ಎಕ್ಸ್ಪ್ಲೇನ್ ಮಾಡಿ. ಸೊ ಈಗ ನಮ್ಗೆ ಗೊತ್ತೈತಿ ಗೇಟ್ ಟರ್ಮಿನಲ್ ಇಲ್ಲ ಐತಿ. ಈಗ ನಾನು ಬೇಸಿಕ್ ಅಂತ ನೋಡ್ರಿಪ್ಪ, ಈಗ ಇಲ್ಲಿ ಬರ್ದೇನಲ್ಲ ಸ್ಟಾರ್ಟಿಂಗ್ ವಿ ಜಿ ಎಸ್ ವಿ ಜಿ ಡಿ ಕಾಣತ್ತಲ್ಲ. ಸೊ ಈಗ ನಾ ಜಸ್ಟ್ ಒಂದು ಕೆಪಾಸಿಟೆನ್ಸ್ ಮೂಲಕ ಇದು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದು ವಿ ಜಿ ಎಸ್ ಗೇಟ್ ಟು ಸೋರ್ಸ್ ವೋಲ್ಟೇಜ್ ಇದೆ, ಡ್ರೈನ್ ಟು ಸೋರ್ಸ್ ವೋಲ್ಟೇಜ್ ಆಯ್ತು. ಸೊ ಇದು ವಿ ಡಿ ಎಸ್ ನಿಮ್ಗೆ ಗೊತ್ತಿಲ್ಲ ಡ್ರೈನ್ ಟು ಸೋರ್ಸ್ ವೋಲ್ಟೇಜ್. ಬಟ್ ನಾನು ಇಲ್ಲಿ ಗೇಟ್ ಟು ಡ್ರೈನ್ ವೋಲ್ಟೇಜ್ ಅಂದರೆ ಇಲ್ಲಿ ವಿತ್ ರೆಸ್ಪೆಕ್ಟ್ ಟು ಗೇಟ್ ಟು ಡ್ರೈನ್ ವೋಲ್ಟೇಜ್ ಐತೆ ಅನ್ನೋದ್ರ ಬಗ್ಗೆ ತೊಗೊತೀನಿ. ಸೊ ಎರಡು ಸ್ಪ್ಲಿಟ್ ಮಾಡಿರಿ ಅರ್ಧ ಅಂದ್ರೆ ಕೆಪಾಸಿಟಿ ಇದು ಅರ್ಧ ವೋಲ್ಟೇಜ್ ಸಪ್ಲೈ ಇಲ್ಲಿಂದ ಹೊಂಟೈತಿ, ಇಲ್ಲಿ ಅರ್ಧ ಹೊಂಟೈತಿ. ಸೊ ಸ್ಪ್ಲಿಟ್ ಮಾಡಿದಾಗ ನಾನು ವಿ ಜಿ ಎಸ್ ಪ್ಲಸ್ ವಿ ಜಿ ಡಿ ಡಿವೈಡೆಡ್ ಬೈ 2 ಅಂತ ತೊಗೋತೇನೆ. ಸೊ ವಿ ಜಿ ಎಸ್ನ ಹಂಗೆ ಇಡ್ರಿ, ವಿ ಜಿ ಡಿನ ಸ್ಪ್ಲಿಟ್ ಮಾಡಿರಿ. ಗೊತ್ತೈತಿ ಇಲ್ಲಿ ಬರ್ತೀನಿ ವಿ ಜಿ ಡಿ ಈಸ್ ಈಕ್ವಲ್ ಟು ವಿ ಜಿ ಮೈನಸ್ ವಿ ಡಿ ಅಂತ ತೊಗೋತೇನೆ. ಇದು ಗೊತ್ತಿರ್ಬೇಕು ನಿಮಗೆ. ಸೊ ಈಗ ನಾನು ಹಂಗೆ ತೊಗೊಂಡಾಗ ಈಗ ನಾನು ಬೇಸಿಕ್ನ ಏನು ಮಾಡ್ತೇನಪ್ಪ, ವಿ ಜಿ ಎಸ್ ಈಸ್ ಈಕ್ವಲ್ ಟು ವಿ ಜಿ ಮೈನಸ್ ವಿ ಎಸ್ ತೊಗೋತೇನೆ. ಅವಾಗ ನಿಮ್ಗೆ ಗೊತ್ತೈತಿ ಸೋರ್ಸ್ ಟರ್ಮಿನಲ್ ನಮ್ದು ಯಾವಾಗೂ ನಮ್ದು ಸೋರ್ಸ್ ಟರ್ಮಿನಲ್ ಏನೈತಲ್ರಿ, ಇದು ಸೋರ್ಸ್ ಎಸ್ ಅಂದ್ರೆ ಕನೆಕ್ಟೆಡ್ ಟು ದ ಗ್ರೌಂಡಿಂದ ಎನ್ ಮಾಸ್ಫೆಟ್ ಒಳಗೆ ನನ್ನ ರಿಯಲ್ ಫ್ಯಾಬ್ರಿಕೇಶನ್ ಅಪ್ಲಿಕೇಶನ್ ಒಳಗೆ ನೋಡಿದಾಗ ನಾನು ಸೋರ್ಸ್ನ ಗ್ರೌಂಡಿಗೆ ಕನೆಕ್ಟ್ ಮಾಡಿದೆ. ಸೊ ಗ್ರೌಂಡಿಗೆ ಕನೆಕ್ಟ್ ಮಾಡಿದ್ರೆ ಏನು ರೀ ಜಿ ಎನ್ ಡಿ ಅಂದ್ರೆ ಏನು 0 ಅಂತ ಗೊತ್ತಾಯ್ತಾ ನಮಗೆ. ಸೊ
ಈಗ ಇದು ಗೊತ್ತೈತೆ ರೀ, ಇದು ಗ್ರೌಂಡೇ ಇರ್ತೈತಿ ಇಲ್ಲಿ. ಇಲ್ಲೂ ಸೋರ್ಸ್, ಇಲ್ಲಿ ಪಾಸಿಟಿವ್ ಕೊಟ್ಟಿರ್ತೀನಿ ಗೇಟ್, ಈಗ ಇಲ್ಲಿ ಡ್ರೈನಿಗೆ ಪಾಸಿಟಿವ್ ಕೊಟ್ಟಿರ್ತೀನಿ, ಇದು ಗ್ರೌಂಡ್ ಇರ್ತೈತಿ ಸೋರ್ಸ್. ಸೊ ನಂದು ಇದು ವೋಲ್ಟೇಜ್ ನಂದು ಎಸ್ ಏನೈತಲ್ಲ 0 ಇರ್ತೈತಿ. ಸೊ ನಂದು ವಿ ಜಿ ಇಸ್ಕ್ವಲ್ ಟು ವಿ ಜಿ ಎಸ್ ಆತ್ರಿ. ಇದನ್ನು ನೆನ್ಪಿಟ್ಕೋರಿ. ಲೇಟರ್ ವಿ ಡಿ ಎಸ್ ಅಂದರೆ ಡ್ರೈನ್ ಟು ಸೋರ್ಸ್ ವೋಲ್ಟೇಜ್ನ ತೊಗೊಂಡಾಗ ಇಸ್ಕ್ವಲ್ ಟು ವಿ ಡಿ ಮೈನಸ್ ವಿ ಎಸ್ ತೊಗೋತೀರಿ. ಆವಾಗ ಸೋರ್ಸ್ ವೋಲ್ಟೇಜ್ ನಿಮ್ಗೆ 0 ಅಂತೇಳಿ. ಸೊ ವಿ ಡಿ ಎಸ್ ಇಸ್ಕ್ವಲ್ ಟು ವಿ ಡಿ. ಓಕೆ, ಲೇಟರ್ ನಾನು ಇಲ್ಲಿ ವಿ ಜಿ ಇದ್ದಲ್ಲಿ ವಿ ಜಿ ಎಸ್ ಹಾಕೋಂತೇನೆ, ವಿ ಡಿ ಇದ್ದಲ್ಲಿ ವಿ ಡಿ ಎಸ್ ಹಾಕೋಂತೇನೆ. ಸೊ ಈಗ ನಾನು ಸ್ಪ್ಲಿಟ್ ಮಾಡಿದಾಗ ಇದನ್ನು ಬೇಸಿಕ್ ಮ್ಯಾಕ್ಸ್ ಇದು ಹಾಫ್ ನಿಮ್ಗೆ ಗೊತ್ತೈತಿ ಇಸ್ಕ್ವಲ್ ಟು 1 ಅಂತ. ಸೊ ಇದು ವಿ ಜಿ ಎಸ್ ಇಸ್ಕ್ವಲ್ ಟು 1 ಆತ. ಕಂಪ್ಯೂಸ್ ಮಾಡ್ಕೋಬೇಡ್ರಿ ಯಾಕೆ ಹಿಂಗೆ ಆತಪ್ಪ ಅಂತೇಳಿ. ಇದು ಬೇಸಿಕ್ ಗೊತ್ತಿರ್ಬೇಕು ನಿಮ್ಗೆ. ಹಾಫ್ ಇಸ್ಕ್ವಲ್ ಟು ಹಾಫ್ 1. ಸೊ ಇದು ಸೇಮ್ ವಿ ಜಿ ಎಸ್ ಐತಿ. ಸೊ ಇದೊಂದು ಇಕ್ವೇಷನ್ ಏನು ಅಂತೇಳಿ ನೆನ್ಪಿಟ್ಕೋರಿ. ಇದಾಯ್ತು. ಲೇಟರ್ ನನ್ನ ಮೇನ್ ಇಕ್ವೇಷನಲ್ಲಿ ವಿ ಜಿ ಸಿ ಇತ್ತಲ್ರಿ, ಈ ವಿ ಜಿ ಸಿ ಒಳಗೆ ನಾನು ಇದನ್ನು ಪುಟ್ ಮಾಡಿ ಕಾನ್ಸ್ಟೆಂಟ್ನ ಎಲ್ಲ ಸೈಡಿಗೆ ತೊಗೊಂಡೆ. ನನ್ನ ಮೇನ್ ಇಕ್ವೇಷನ್ ಇಷ್ಟು ಬರ್ತೈತೆ ರೀ. ಇದೇನು ಇಕ್ವೇಷನ್ ಐತಲ್ರಿ, ಇಕ್ವೇಷನ್ ನೋಡ್ರಿ ಎಕ್ಸಾಮ್ ಇದು ಲೀನಿಯರ್ ಇಕ್ವೇಷನ್. ಲೀನಿಯರ್ ರೀಜನ್ ಒಳಗೆ ನಮ್ಗೆ ಗೊತ್ತೈತೆ ರೀ. ಇಲ್ಲಿ ಡ್ರಾ ಮಾಡಿ ಹೇಳ್ತೀನಿ. ವಿ ಜಿ ಎಸ್ ಇಲ್ಲಿರ್ತೈತಿ. ಇದೇನು ಲೀನಿಯರ್ ರೀಜನ್ ಅಂತ ಗೊತ್ತಾ, ಟ್ರಯೋಡ್ ರೀಜನ್ ಅಂತ ಕರಿತೇವಲ್ಲ, ಈ ರೀಜನ್ ನಮ್ಮ ಕಟ್ ಆಫ್ ರೀಜನ್ ಇಲ್ಲಿ ಇರ್ತೈತೆ ರೀ. ಇಲ್ಲಿ ನಿಮ್ಗೆ ಇನ್ನೊಂದು ಹೇಳ್ತೇನೆ, ಕಟ್ ಆಫ್ ರೀಜನ್ ಒಳಗೆ ನಮ್ದು ಐ ಡಿ ಎಸ್ ಈಸ್ ಈಕ್ವಲ್ ಟು 0 ಇರ್ತೈತಿ. ಯಾಕಂದ್ರೆ ನಾನು ಮಾಸ್ಫೆಟ್ ಆನ್ ಇರೋಂಗಿಲ್ಲ. ಕಟ್ ಆಫ್ ರೀಜನ್ ರೀ. ಇದೇನು ರೀಜನ್ ಐತಲ್ಲ, ಇದು ಸ್ಯಾಚುರೇಷನ್ ರೀಜನ್ ರೀ. ಈ ಸ್ಯಾಚುರೇಷನ್ ರೀಜನ್ ನಿಮ್ಗೆ ಗೊತ್ತೈತಿ. ಐ ಡಿ ಎಸ್ ಮತ್ತು ಇದು ವಿ ಡಿ ಎಸ್ ಬಗ್ಗೆ ನಿಮ್ಗೆ ಗ್ರಾಫ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೈತಿ. ಕ್ಯಾರೆಕ್ಟರಿಸ್ಟಿಕ್ಸ್ ಎಕ್ಸ್ಪ್ಲೇನ್ ಮಾಡ್ಬೇಕಾರೆ ಈ ಸ್ಯಾಚುರೇಷನ್ ರೀಜನ್ ಅಂತ ಗೊತ್ತೈತಿ. ಸೊ ಈಗ ನಾ ಈ ರೀಜನ್ ಒಳಗೆ ನಾನು ಕರೆಂಟಿಂದ ಇಕ್ವೇಷನ್ ಇದು ಬರ್ತೈತೆ ರೀ. ಇದು ಲೀನಿಯರ್ ರೀಜನ್ ಇಂದ ನೋಡ್ರಿ ಕರೆಂಟ್ ಇಕ್ವೇಷನ್. ಈಗ ನಾನು ಕಟ್ ಆಫ್ ರೀಜನ್ ಇಂದ 0 ಅಂತ ಗೊತ್ತೈತೆ ರೀ, ಯಾಕಂದ್ರೆ ಟ್ರಾನ್ಸಿಸ್ಟರ್ ಆಫ್ ಈಗ ಸ್ಯಾಚುರೇಷನ್ ರೀಜನಿಂದ ಕಂಡಿಡೋಣ. ಮತ್ತು ನಾವು ಇಲ್ಲಿ ಇನ್ನೊಂದು ಟರ್ಮಿನಾಲಜಿ ಬರ್ತೈತಿ. ಇದೇನೈತಲ್ರಿ, ಟೇಕಿಂಗ್ ಮ್ಯೂ ಸಿಯಾಕ್ಸ್ ಮತ್ತು ಡಬ್ಲ್ಯೂ ಎಲ್ನ ಬೀಟಾ ಅಂತೇಳಿ ಕನ್ಸಿಡರ್ ಮಾಡ್ಕೋತೀನಿ ರೀ. ಸೊ ಈಗ ನಮ್ದು ಇಕ್ವೇಷನ್ ಏನಾಯ್ತು ರೀ, ಈ ಸೈಡಿಗೆ ಬರ್ಕೋರಿ. ಇದು ಕಟ್ ಆಫ್ ರೀಜನ್ ಬಗ್ಗೆ ಐ ಡಿ ಎಸ್ ಇಸ್ ಈಕ್ವಲ್ ಟು ಬೀಟಾ ವಿ ಜಿ ಎಸ್ ವಿ ಟಿ ಮೈನಸ್ ವಿ ಡಿ ಎಸ್. ನಾವಿಲ್ಲಿ ಏನು ಮಾಡಿದ್ವು ಅಂದ್ರೆ ಇವೆಲ್ಲ ಕಾನ್ಸ್ಟೆಂಟ್ನ ಒಂದು ಕಾನ್ಸ್ಟೆಂಟಾಗಿ ಡಿನೋಟ್ ಮಾಡ್ಕೊಂಡೆ. ನಾವು ಫರ್ದರ್ ಇದನ್ನ ಇಕ್ವೇಷನ್ 11 ಅಂತ ತಗೋರಿ. ನಾನು ಫರ್ದರ್ ಅನಾಲಿಸಿಸ್ ಈಗ ನಾನು ಸ್ಯಾಚುರೇಷನ್ ರೀಜನ್ ಒಳಗೆ ಪ್ರತಿ ಸಲ ನೀವು ಬರ್ಕೊಂಡಾಗ ಆಗೋಣ ಅಂತೇಳಿ ಒಂದು ಬೀಟಾ ಅಂತೇಳಿ ಒಂದು ರೇಷಿಯೋ ಕಾರಣ ಲೇಟರ್ ನಂದು ಈ ಬೀಟಾ ರೇಷಿಯೋ ಹೆಂಗೆ ನಮ್ದು ಲೀನಿಯರ್ ರೀಜನ್ ಮತ್ತು ಹೆಂಗೆ ನನ್ನ ಕರೆಂಟ್ ಮೇಲೆ ಡಿಪೆಂಡ್ ಆಗ್ತೈತಿ. ಏನು ಈಗ ಅಕಸ್ಮಾತ್ ನಾನು ವಿಡ್ತ್ ಚೇಂಜ್ ಮಾಡಿದೆ, ಪಲೆನ್ ಚೇಂಜ್ ಮಾಡಿದೆ, ಇವು ಏನೋ ಚೇಂಜ್ ಮಾಡಿದ್ರೆ ಹೆಂಗೆ ವೇರಿಯೇಷನ್ ಆಗತ್ತಪ್ಪ ಕರೆಂಟ್, ಅದು ಫರ್ದರ್ ನೆಕ್ಸ್ಟ್ ವಿಡಿಯೋ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಲೀನಿಯರ್ ರೀಜನ್ ಈಗ ಕರೆಂಟ್ ಇಕ್ವೇಷನ್ ಇದು ನೋಡ್ರಿ. ಇದು ಇಕ್ವೇಷನ್ ವಿ ಟಿ ಅಂದ್ರೆ ಗೊತ್ತೈತೆ, ಥ್ರೆಶೋಲ್ಡ್ ವೋಲ್ಟೇಜ್ ಅಂತ ಗೊತ್ತೈತೆ ರೀ. ಈಗ ಬರ್ರಿ ಈಗ ಸ್ಯಾಚುರೇಷನ್ ರೀಜನ್ ಬಗ್ಗೆ ಹೇಳ್ತೀನಿ. ಈ ಪ್ರತಿ ಸಲ ಗ್ರಾಫ್ ಹಾಕಂತೇನಪ್ಪ ಅಂದ್ರೆ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಲಿಪ್ಪ. ಇದ್ರ ಲೀನಿಯರ್ ರೀಜನ್ ಅಂತ ಈಗ ಸ್ಯಾಚುರೇಷನ್ ರೀಜನ್ ಇದ್ರ ಈ ರೀಜನ್ ಕರೆಂಟ್ ಏನಂತ ಅನ್ನೋದು ಹೇಳ್ತೇನೆ ನಿಮ್ಗೆ. ಗೊತ್ತೈತೆ ಸ್ಯಾಚುರೇಷನ್ ರೀಜನ್ ನಮ್ಗೆ ಸಿಗ್ಬೇಕಪ್ಪ. ಇಲ್ಲಿ ನನ್ನ ಪಿಂಚ್ ಆಫ್ ಪಾಯಿಂಟ್ ಆಗ್ತೈತೆ ಅನ್ನೋದು ಗೊತ್ತೈತೆ ನಿಮ್ಗೆ. ಯಾವಾಗ ವಿ ಡಿ ಎಸ್ ಈಸ್ ಈಕ್ವಲ್ ಟು ವಿ ಜಿ ಎಸ್ ಆದಾಗ ಅಂದ್ರೆ ಡ್ರೈನ್ ಟು ಸೋರ್ಸ್ ವೋಲ್ಟೇಜ್ ಈಸ್ ಈಕ್ವಲ್ ಟು ವಿ ಜಿ ಎಸ್ ಮೈನಸ್ ವಿ ಟಿ ಇದ್ದಾಗ ಪಿಂಚ್ ಆಫ್ ಪಾಯಿಂಟ್ ಆಗ್ತೈತೆ ಅನ್ನೋದು ಗೊತ್ತೈತಿ. ಈ ಪಾಯಿಂಟ್ ಪಿಂಚ್ ಆಫ್ ಪಾಯಿಂಟ್. ಆಮೇಲೆ ಲೇಟರ್ ಸ್ಯಾಚುರೇಷನ್ ರೀಜನ್ ಸಿಗಬೇಕಪ್ಪ. ವಿ ಡಿ ಎಸ್ ಕರೆಂಟ್ ವೋಲ್ಟೇಜ್ ಅವಾಗ ವಿ ಡಿ ಎಸ್ ವೋಲ್ಟೇಜ್ ಹೈಯರ್ ದೆನ್ ವಿ ಜಿ ಎಸ್ ಮೈನಸ್ ವಿ ಟಿ ಇದ್ದಾಗ ನಂದು ಸ್ಯಾಚುರೇಷನ್ ರೀಜನ್ ಸಿಗ್ತದೆ ಅಂತ ಗೊತ್ತೈತಿ ಬೇಸಿಕ್. ಈಗ ಅದು ಇಕ್ವೇಷನ್ ಡ್ರಾ ಮಾಡೋಣ್ರಿ. ಇಲ್ಲಿ ನಿಮ್ಗೆ ಗೊತ್ತೈತಿ ಫಾರ್ ವಿ ಡಿ ಎಸ್ ಗ್ರೇಟರ್ ದೆನ್ ವಿ ಜಿ ಎಸ್ ಮೈನಸ್ ವಿ ಟಿ ಇಲ್ಲಿ ನಂದು ಪಿಂಚ್ ಆಫ್ ಆಗಿ ನಂದು ಸ್ಯಾಚುರೇಷನ್ ಕರೆಂಟ್ ಸ್ಟಾರ್ಟ್ ಆಗ್ತೈತಿ. ಸೊ ರಿಪ್ಲೇಸಿಂಗ್ ವಿ ಡಿ ಎಸ್ ಬೈ ವಿ ಜಿ ಎಸ್ ಮೈನಸ್ ವಿ ಟಿ ಅಂದ್ರೆ ಈಕ್ವೇಷನನ್ನು 12 ಅಂತ ತೊಗೋರಿ, ಕನ್ಸಿಡರ್ ಮಾಡಿರಿ. ಈಗ ನೋಡಿರಿ ಈಕ್ವೇಷನ್ ಇಲ್ಲಿ ಮತ್ತೊಂದು ಸಲ ಬರ್ತೀನಿ. ಅದು ಹಿಂದಿನ ಈಕ್ವೇಷನ್ ಐ ಡಿ ಎಸ್ ಈಸ್ ಈಕ್ವಲ್ ಟು ಬೀಟಾ
VGS minus VT minus VDS by 2 divided by VDS ಅಂತ ತೋರಿಸಿ. ಈಗ ನಾನು ನೋಡಪ್ಪ ನಿಮ್ಗೆ ಗೊತ್ತೈತಿ VDS ಈಸ್ ಈಕ್ವಲ್ ಟು VGS ಮೈನಸ್ VT ಅನ್ನೋದು ಗೊತ್ತೈತಿ. ಇದು ಪಿಂಚ್ ಆಫ್ ಪಾಯಿಂಟ್ ಅಂತ ಹೇಳ್ತೇವೆ ನಾವು. ಪಿಂಚ್ ಆಫ್ ಆಕರ್ಸ್ ಅಂದ್ರೆ ಪಿಂಚ್ ಆಫ್ ಆದಾಗ ನಿಮ್ಗೆ ಗೊತ್ತೈತಿ ಏನು ಅನ್ನೋದು ನಾನು ಹೇಳಿದೆ. ಹಿಂಗೆ ನಿಮ್ದು ಡಯೋಡ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿ ಪ್ರಿವಿಯಸ್ ವಿಡಿಯೋ ಒಳಗೆ. ಸೊ ಈಗ ಅದಾಗ ಸೊ ನಾನು ಇಲ್ಲಿ VDS ಇದ್ದಲ್ಲಿ ನಾನು VGS ಮೈನಸ್ VT ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ರೀ. ಎಕ್ಸಾಮ್ ಪರ್ಪಸ್ ನಾ ಇದೇನು ಡೆರಿವೇಷನ್ ಮೇಲೆ ಇಷ್ಟು ಮಾಡ್ಕೊಂಬಂದ್ರೆ ನೋಡಿದ್ದೀನಿ. ನಡಕ್ಕೆ ನೀವು ಸ್ಟೆಪ್ಸ್ ಸ್ವಲ್ಪ ರೆಡ್ಯೂಸ್ ಮಾಡ್ಬೋದು. ಅಲ್ಲಿಲ್ಲೇ ವಿಡಿಯೋ ಎಂಡ್ ಒಳಗೆ ನಾ ಇದ್ರದ್ದು ಫೋಟೋಸ್ ಅಪ್ಲೋಡ್ ಮಾಡಿರ್ತೀನಿ. ಸೊ ಈಗ ಬೇಸಿಕ್ ಮ್ಯಾಥಮೆಟಿಕ್ಸ್ ಸಾಲ್ವ್ ಮಾಡೋಣ ಅಂತ. ಏನು ಈಸಿ ಆಗಿ ಗೊತ್ತಿರ್ತೈತೆ ನಿಮ್ಗೆ. 2 ಮ್ಯಾಲ್ ತಗೋರಿ. ನಾ ಸ್ಟೆಪ್ಸ್ ಇಲ್ಲಿ ಸ್ವಲ್ಪ ಜಾಸ್ತಿ ಮಾಡಂತೀನಿ, ನೀವು ಡೈರೆಕ್ಟ್ ಮಾಡ್ಬೋದು ಇದ್ರಾಗ. ಇದನ್ನು ಒಳಗೆ ಮಲ್ಟಿಪ್ಲೈ ಮಾಡ್ಕೋರಿ. ನಿಮ್ಗೆ ಗೊತ್ತೈತಿ 2 VGS ಮೈನಸ್ 1 VGS ಇದು VGS ಮೈನಸ್ VT ಉಳಿತೈತಿ ಡಿವೈಡೆಡ್ ಬೈ 2 VGS ಮೈನಸ್ VT. ಫೈನ್ ಪಾ ಬೇಸಿಕ್ ಒಂದು ಅಂದ್ರೆ ಬೇಸಿಕ್ ಸೈಡ್ ಮಾಡಿ ನೋಡ್ತೇನೆ ಹೇಳ್ತೇನೆ ನೋಡ್ರಿಪ್ಪ. ಮೈನಸ್ 1 VGS ಏನು ಉಳಿತಪ್ಪ, 1 VGS ಉಳಿತಿಲ್ಲ ರೀ, ಬರೀ VGS ಉಳಿತ. ಸೊ ಇಂದ ಸೇಮ್ 2 VT ಮೈನಸ್ ಇದು ಮಾಡಿದಾಗ ಸೇಮ್ ಬರೀ VT ಉಳಿತ. ಇದು ಬೇಸಿಕ್ ಇಕ್ವೇಷನ್ ಸಾಲ್ವ್ ಮಾಡೋದು ಮ್ಯಾಥಮೆಟಿಕ್ಸ್ದು ಗೊತ್ತಿರ್ಬೇಕು. ಇದು ನಮ್ದು ಇಕ್ವೇಷನ್ ಬಂತ. ಬೀಟಾನು ಹೊರಗೆ ತಗೋರಿಬೇಕಾರೆ VGS ಮೈನಸ್ VT VGS ಮೈನಸ್ VT beta by 2 VGS minus VT square. ಇದು ನಮ್ಮದು ಎಷ್ಟನೇದ 13th ಇಕ್ವೇಷನ್. ಇದನ್ನು ನೋಡ್ರಿಪ್ಪ, ನಮ್ಮ ಸ್ಯಾಚುರೇಷನ್ ರೀಜನ್ ಒಳಗೆ ನಮ್ಮ ಕರೆಂಟ್ ಇಕ್ವೇಷನ್ ಹಿಂಗಿರ್ತೈತಿ. ಸ್ಯಾಚುರೇಷನ್ ರೀಜನ್ ಒಳಗೆ ನಮ್ಮ ಕರೆಂಟ್ ಇಕ್ವೇಷನ್ ಇದೆ ರೀ. ಇನ್ನಿಷ್ಟು ಡಿರೈವ್ ಮಾಡಿದ್ರೆ ಪೂರಾ ಎಕ್ಸ್ಪ್ಲೇನ್ ಮಾಡಿ ಭಾಳ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡೀನಿ. ನೀವು ಮಿಡಲ್ ಸ್ಟೆಪ್ಸ್ ಹಾರಿಸ್ಕೊಂಡು ಮಾಡ್ಬೋದು. ಅಂದರೆ ಇಲ್ಲಿ ಡೈರೆಕ್ಟ್ ಕ್ಯಾಲ್ಕುಲೇಷನ್ ಮಾಡ್ಬೋದು. ಮತ್ತು ನಿಮ್ಗೆ ಓವರ್ ಆಲ್ ಕನ್ಕ್ಲೂಷನ್ ಆಗಿ ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಏನಪ್ಪ, ಈ ಇಕ್ವೇಷನ್ ಯಾವಾಗ ವ್ಯಾಲಿಡ್ ಐತಂದ್ರೆ VGS ಶುಡ್ ಬಿ ಗ್ರೇಟರ್ ದೆನ್ VT. ಅಂದ್ರೆ ಇದೇನು ಹೇಳ್ರಿಪ್ಪ, ಹಂಗೆ ಇಮ್ಯಾಜಿನ್ ಮಾಡ್ಕೊಂಡು ನಾ ಹಿಂದಿನ ವಿಡಿಯೋ ಹೇಳೀನಿ. ಗೇಟ್ ಟು ಸೋರ್ಸ್ ವೋಲ್ಟೇಜ್ ಹೆಚ್ಚಿಗೆ ಕೊಡ್ಬೇಕಂದ್ರೆ ಥ್ರೆಶೋಲ್ಡ್ ವೋಲ್ಟೇಜ್ಗಿಂತ ಹೆಚ್ಚಿಗೆ ಕೊಟ್ಟಾಗ ನಂದು ಮಾಸ್ಫೆಟ್ ಆನ್ ಆದಾಗ ಸ್ಯಾಚುರೇಷನ್ ಮತ್ತು ಲೀನಿಯರ್ ರೀಜನ್ ಬರ್ತೈತಿ. ಕಟ್ ಆಫ್ ರೀಜನ್ ಒಳಗೆ ನಂದು ಆಫ್ ಇರ್ತೈತಿ ಗೊತ್ತೈತಿ. ಸೊ ಮತ್ತೇನಿರ್ಬೇಕ್ರಿಪ್ಪ, ಡ್ರೈನ್ ಟು ಸೋರ್ಸ್ ವೋಲ್ಟೇಜ್ ಶುಡ್ ಬಿ ಗ್ರೇಟರ್ ದೆನ್ ಡಿ ಸ್ಯಾಚುರೇಷನ್ ಅಂತ ಹೇಳ್ತೇನೆ ರೀ. ಅಂದ್ರೆ ಡ್ರೈನ್ ಟು ಸೋರ್ಸ್ ವೋಲ್ಟೇಜ್ ಹೆಚ್ಚಿಗೆ ಕೊಟ್ಟಾಗ ನಮ್ಮ ಸ್ಯಾಚುರೇಷನ್ ರೀಜನ್ ಸಿಗ್ತೈತಿ. VDS ಹೆಚ್ಚಿಗೆ ಇರಬೇಕು. therefore the MOSFET exhibits square law behavior in saturation region. ಅಂದ್ರೆ ಮಾಸ್ಫೆಟ್ ಏನೈತಲ್ಲ ಆ ಸ್ಕ್ವೇರ್ ಲಾನ ಬಿಹೇವಿಯರ್ ಎಕ್ಸಿಕ್ಯೂಟ್ ಮಾಡಿದೈತಿ ಸ್ಯಾಚುರೇಷನ್ ರೀಜನ್ ಒಳಗೆ. ಸೊ ಇದೇನು ಗೊತ್ತಾಗ್ತದೆ, VGS ಮೈನಸ್ VT ಸ್ಕ್ವೇರ್ ಇರ್ಬೇಕಂತೇಳಿ. ಬೀಟಾ ಬಗ್ಗೆ ಹೇಳಿದ್ದೆ. ಬೀಟಾ ರೇಷಿಯೋ ನಾನು ಎಲ್ಲ ಕಾನ್ಸ್ಟೆಂಟ್ನ ಒಂದು ಕಡೆ ಮಾಡ್ತಿರ್ತೇನೆ. ಹೇಳೈತಿ ಬೀಟಾ ಬಗ್ಗೆ, ಇದು ಇಕ್ವೇಷನ್ ಬಗ್ಗೆ ಓವರ್ ಆಲ್ ಇಕ್ವೇಷನ್ ಬಗ್ಗೆ ಬರ್ತೀನಿ. ಐಡಿಯಾಸ್ 0 ಫಾರ್ ಕಟ್ ಆಫ್ ರೀಜನ್ ಅಂತ ಗೊತ್ತೈತಿ. ಅವಾಗ ನಂದು VGS ಲೆಸ್ ದೆನ್ VT ಇರ್ತೈತಿ, ಅಂದ್ರೆ ಥ್ರೆಶೋಲ್ಡ್ ವೋಲ್ಟೇಜ್ ಕಮ್ಮಿ ಇರ್ತೈತಿ. ಸ್ಯಾಚುರೇಷನ್ ರೀಜನ್ ಬಗ್ಗೆ ಇಕ್ವೇಷನ್ ಇದೆ. ಫಾರ್ ಸ್ಯಾಚುರೇಷನ್ ರೀಜನ್ ಒಂದು VDS ಅಂದರೆ ಸ್ಯಾಚುರೇಷನ್ ಅಂದರೆ ಡ್ರೈನ್ ಟು ಸೋರ್ಸ್ ವೋಲ್ಟೇಜ್ ಹೆಚ್ಚಿಗೆ ಕೊಡ್ಬೇಕು. ಸ್ಯಾಚುರೇಷನ್ ಆಗಬೇಕಂದ್ರೆ
ಡ್ರೈನ್ ಟು ಸೋರ್ಸ್ ವೋಲ್ಟೇಜ್ ಹೆಚ್ಚಿಗೆ ಕೊಡಬೇಕು ಮತ್ತು VGS ಟು ಗ್ರೇಟರ್ ದೆನ್ VTH ಇರಬೇಕಂದ್ರೆ ಮಾಸ್ಫೆಟ್ ಆನ್ ಆಗಬೇಕಂದ್ರೆ ಇದು ಇಕ್ವೇಷನ್ ಇರ್ತೈತಿ. ಲೇಟರ್ ಲೀನಿಯರ್ ರೀಜನ್ ಬಗ್ಗೆ ಹೇಳಬೇಕು ಅಂದ್ರೆ ಇದು ಇಕ್ವೇಷನ್ ಫಾರ್ ಲೀನಿಯರ್ ರೀಜನ್. ಮತ್ತು ಅಂದ್ರೆ ಸ್ಯಾಚುರೇಷನ್ ರೀಜನ್ ಆಗಿರೋಂಗಿಲ್ಲ ಅಂದ್ರೆ ನಂದು VDSಗಿಂತ ಕಮ್ಮಿ ಇರಬೇಕು ಲೀನಿಯರ್ ರೀಜನ್ಗೆ ವೋಲ್ಟೇಜ್ ಸೇಮ್. ಆಮೇಲೆ VGS ಶುಡ್ ಬಿ ಗ್ರೇಟರ್ ದೆನ್ VTH ಅಂದರೆ ಇದು ಗೊತ್ತಾಯ್ತು ನಿಮ್ಗೆ. ಗೇಟ್ ಟು ಸೋರ್ಸ್ ವೋಲ್ಟೇಜ್ ಹೆಚ್ಚಿಗೆ ಕೊಟ್ಟಾಗ ಅಂದ್ರೆ ಥ್ರೆಶೋಲ್ಡ್ ವೋಲ್ಟೇಜ್ ಹೆಚ್ಚಿಗೆ ಕೊಟ್ಟಾಗ ನಾನು ಮಾಸ್ಫೆಟ್ ಆನ್ ಆಗೋದು. ಸೊ ಮಾಸ್ಫೆಟ್ ಆನ್ ಆದಾಗ ಲೀನಿಯರ್ ರೀಜನ್ ಮತ್ತು ಸ್ಯಾಚುರೇಷನ್ ರೀಜನ್ ಪರ್ಫಾರ್ಮ್ ಆಗ್ತೈತಿ. ಸೊ ಇದು ಡೆರಿವೇಷನ್ ಐತಿ. ಈ ಡೆರಿವೇಷನ್ ಎಕ್ಸಾಮ್ ಪರ್ಪಸ್ ಆಫ್ ಇವನು ಭಾಳ ಇಂಪಾರ್ಟೆಂಟ್, 10 ಮಾರ್ಕ್ಸಿಗೆ ಕೇಳ್ತಾರೆ. ಸೊ ಇನ್ನೊಂದು ಸಲ ವಿಡಿಯೋ ನೋಡಿ ಮಲ್ಟಿಪಲ್ ಟೈಮ್ಸ್ ನೋಡಿ ಅಂಡರ್ಸ್ಟ್ಯಾಂಡ್ ಆಗ್ತೈತಿ. ಭಾಳ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿ. ಥ್ಯಾಂಕ್ ಯು.